ಗಮನಿಸ್ತಾ ಇದ್ದೀರಿ. ದಿನೇಶ್ ಗುಂಡೂರಾವ್ಗೆ ಧಿಕ್ಕಾರದ ಸ್ವಾಗತ. ಸಚಿವರು ಬರ್ತಾ ಇದ್ದಂತೆ ಅಲ್ಲಿದ್ದಂತ ಜನ ಧಿಕ್ಕಾರವನ್ನ ಕೂಗ್ತಾರೆ. ಬಂದ್ರು ನೋಡಿ, ಸಚಿವರು ಬರ್ತಾರೆ, ಸಚಿವರು ಬರ್ತದಂಗೆ ಇಳಿತಾರೆ, ಇಳಿತಾ ಇದ್ದಂಗೆ ಧಿಕ್ಕಾರ ಅಂತ ಕೂಗ್ತಾರೆ. ಶ್ರೀರಾಮುಲುವರ ಜೊತೆಯಲ್ಲಿ ಕೂತು ಈಗ ಮಾತಾಡ್ತಿದ್ದಾರೆ. ಇಲ್ಲಿ ತನಕ ಹೋರಾಟದಲ್ಲಿ ಭಾಗವಹಿಸಿರುವಂತ ಪಕ್ಷದ ಅಧ್ಯಕ್ಷರಾದಂತ ಅನಿಲ್ ಮೋದಿ ಅವರು ಸೇರಿಕೊಂಡು ಸುಮಾರಾಗಿ ವಿಧಾನ ಪರಿಷತ್ತಿನ ಸದಸ್ಯರಂತ ಹೇಮಲತಾ ನಾಯಕರು, ಮಾಜಿ ಶಾಸಕರಾದಂತ ಸೋಮಶೇಖರ್ ರೆಡ್ಡಿ ಅವರು, ಪ್ರಾಧಿಕಾರದ ಮಾಜಿ ಅಧ್ಯಕ್ಷರುಗಳು, ಮಹಾನಗರ ಪಾಲಿಕೆಯ ಸದಸ್ಯರು, ಅನೇಕ ಮಂದಿ ಪಕ್ಷದ ಮುಖಂಡರು ಎಲ್ಲರೂ ಸೇರಿಕೊಂಡು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರು ಸೇರಿಕೊಂಡು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ನಮ್ಮೆಲ್ಲರೂ ಬೇಡಿಕೆ ಏನಿತ್ತು, ಈ ರಾಜ್ಯದಲ್ಲಿ ಸರಣಿಯಾಗಿ ಏನು ಬಾಣಂತರ ಸಾವು ಆಗ್ತಾ ಇದೆಯೋ ಅದು ನಿಲ್ಲಬೇಕು ಅನ್ನೋ ಕಾರಣದಿಂದ ಇವತ್ತು ನಮ್ಮ ಪಕ್ಷದ ವತಿಯಿಂದ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಇಚ್ಛೆ ಎಲ್ಲೋ ಒಂದು ಕಡೆ ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆಗೋಸ್ಕರ ಪರಿಷ್ಕಾರ ಅಲ್ಲ. ಇದು ಎಲ್ಲ ಒಂದು ಕಡೆ ಸರಣಿಯಾಗಿ ಆಗ್ತಾ ಇರುವಂತಹ ಬಾಣಂತಿಯರ ಸಾವು ನಿಲ್ಲಬೇಕು ಅನ್ನೋಂಥದ್ದು ಹೋರಾಟ ಮೊದಲನೇ ಆದ್ಯತೆ ಆಗಿದೆ. ಹಾಗಾಗಿ ಇವತ್ತು ಅನೇಕ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ಮನಸ್ಸು ಮಾಡಿದ್ರೆ ಸುಮಾರಾಗಿ ನಮಗೆ ಹತ್ತತ್ರ ಒಂದು ತಿಂಗಳಲ್ಲಿ ಇಲ್ಲಿ 5 ಮಂದಿ ಬಾಣಂತರು ಇವತ್ತು ಸಾವನ್ನು ಅಪ್ಪಿದ್ದಾರೆ. ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಕೂಡ ಇವತ್ತು ಸುಮಾರಾಗಿ ಹತ್ತತ್ರ ಮಾರ್ಚ್ ನಿಂದ ಪ್ರಾರಂಭವಾಗಿ ಇಲ್ಲಿ ತನಕ ಕೂಡ ಸುಮಾರಾಗಿ ಹತ್ತತ್ರ ನಮಗೆ 100ಕ್ಕೂ ಹೆಚ್ಚು ಮಂದಿ ಬಾಣಂತರು ಸತ್ತಿದ್ದಾರೆ ಅನ್ನೋ ವರದಿ ಇದ್ರೆ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಆ ಸಂಖ್ಯೆ ಇಲ್ಲಿ ತನಕ ಕೂಡ ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಅಧಿಕೃತವಾಗಿ ಇವತ್ತು ಮಾಹಿತಿ ಬರುತ್ತೆ, ಅದಕ್ಕೆ ಅದು ಬಹಿರಂಗವಾಗಿ ಹೇಳುವಂತ ಕೆಲಸ ಕೂಡ ಆಗುತ್ತೆ. ಹಂಗಾಗಿ ನಾವು ಈ ಸರಣಿಯಾಗಿ ಬಾಣಂತರ ಸಾವು ನಿಲ್ಲಬೇಕಾದ್ರೆ ಏನು ಕಾರಣ ಇವತ್ತು, ಯಾಕಂದ್ರೆ ಈ ಬಾಣಂತರ ಸಾವು ಸಾಯ್ಲಿಕ್ಕೆ ಕಾರಣ ಎಲ್ಲೋ ಒಂದು ಕಡೆ ಲೋಪ ಅಂತ ಆಗಿರ್ಬೇಕಲ್ಲ. ಯಾವುದೇ ಔಷಧವನ್ನು ನಾವು ಗುಣಮಟ್ಟದ ಔಷಧ ಕನ್ಸಿಡರೇಷನ್ ಮಾಡ್ಬೇಕಂದ್ರೆ ಡ್ರಗ್ಸ್ ಅಂಡ್ ವೇರೈಸಿಂಗ್ ಸೊಸೈಟಿ ಅದನ್ನ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ನಂತರ ಈ ಯೋಗ್ಯವಾದಂತ ಔಷಧ ಅಲ್ಲ ತಿಳ್ಕೊಂಡು ಜನರಿಗೆ ಅದು ಕೊಡುವಂತ ಔಷಧ ಆಗ್ಬೇಕಾಗಿತ್ತು. ಎಲ್ಲ ಒಂದು ಕಡೆ ಅನುಮಾನ ಏನ್ರಿಗಿನ ಈ ಪಶ್ಚಿಮ ಬಂಗಾಳಿನ ಫಾರ್ಮಸ್ಯೂಟಿಕಲ್ ಕಂಪನಿಯನ್ನು ಸರ್ಕಾರ ಒಂದು ಕಡೆ ಬ್ಯಾನ್ ಮಾಡುತ್ತೆ. ಬ್ಯಾನ್ ಮಾಡಿದ ನಂತರ ಅದೇ ಔಷಧವನ್ನು ಇವತ್ತು ಉಪಯೋಗ ಮಾಡಿರೋ ಕಾರಣಕ್ಕೋಸ್ಕರವಾಗಿ ಇವತ್ತು ಐ ಫ್ಲೂಯಿಡ್ ಅಲ್ಲೆಲ್ಲ ಒಂದು ಕಡೆ ಲೋಪ ಆಗಿರೋಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಸಾವು ಆಗಿದೆ. ಇದಕ್ಕಿಂತ ಮುಂಚೆ ರಾಜೀವ್ ಗಾಂಧಿನ ಯೂನಿವರ್ಸಿಟಿ ಅವರು ಬಂದು ಅಧ್ಯಯನ ಮಾಡಿಕೊಂಡು ವರದಿಯನ್ನು ಕೂಡ ಕೊಡುವಂತ ಕೆಲಸ ಇದೆ. ವರದಿ ಕೂಡ ಬಹಿರಂಗವಾಗಿ ಮಾಧ್ಯಮಗಳಿಗೆ ಐ ಫ್ಲೂಯಿಡ್ ಇಂದ ಸತ್ತಿದ್ದಾರೆ ಅನ್ನೋಂಥದ್ದು ಅಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾರಣ ಬಹಳಷ್ಟು ಮಂದಿ ಬಾಣಂತಿಯರು ಬರ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಬಹಳ ಹೆಸರಿರುವಂತ ಬಹಳಷ್ಟು ಅವಾರ್ಡ್ ತಗೊಂಡಿರುವಂತ ಈ ಜಿಲ್ಲಾ ಆಸ್ಪತ್ರೆ. ಇಲ್ಲಿ ವೈದ್ಯರೇನ ನಿರ್ಲಕ್ಷ್ಯ ಅಂದ್ರೆ ವೈದ್ಯರು ಯಾವುದೇ ನಿರ್ಲಕ್ಷ್ಯ ಅಲ್ಲ. ಈ ವೈದ್ಯರು ನಿರ್ಲಕ್ಷ್ಯ ಅಲ್ಲದಂತ ಟೈಮಲ್ಲಿ ಕೂಡ ಇದು ಸಾಯ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಲೋಪ ಆಗಿರ್ಬೋದು, ಸರ್ಕಾರದ ಲೋಪನ ಆಗಿರ್ಬೋದು, ಔಷಧ ಐ ಫ್ಲೂಯಿಡ್ ಲೋಪ ಆಗಿರ್ಬೋದು. ಈ ಐ ಫ್ಲೂಯಿಡ್ ಲೋಪ ಆದಂತ ಟೈಮಲ್ಲಿ ಕೂಡ ಸಾಕಷ್ಟು ಮಂದಿ ಒಂದು ತಿಂಗಳಿಗೆ ಹತ್ತತ್ರ 300-200 ಮಂದಿ ಬಹಳಷ್ಟು ಮಂದಿ ಸಿಸೇರಿಯನ್ ಆಪರೇಷನ್ಗಳು
ಇವತ್ತು ನ್ಯಾಚುರಲ್ ಆಗಿ ಕೆಲವೊಂದು ಡೆಲಿವರಿಗಳು ಆಗ್ತಿರ್ತಾವ. ಈ ಸಿಜರಿನ್ ಡೆಲಿವರಿಗಳು ನ್ಯಾಚುರಲ್ ಡೆಲಿವರಿಗಳಿಗೆ ಹೋಲಿಸಿದಂತ ಟೈಮಲ್ಲಿ ಬಹಳಷ್ಟು ಮಂದಿ ಬಡವರು, ಯಾಕಂದ್ರೆ ಇಲ್ಲಿ ಬಗಲಗಡೆ ಇದ್ದಂತ ಆಂಧ್ರ ಪ್ರದೇಶ, ಇಲ್ಲಿದ್ದಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂತ ಎಲ್ಲ ತಾಲೂಕಿನ ಜಿಲ್ಲೆಯಲ್ಲಿದ್ದಂತ ಎಲ್ಲ ಗರ್ಭಿಣಿ ಹೆಣ್ಮಕ್ಳು ಇದೇ ಆಸ್ಪತ್ರೆಗೆ ಬಂದು ಬಹಳಷ್ಟು ಡೆಲಿವರಿ ಮಾಡಿಕೊಳ್ಳೋದು ಮುಂಚೆ ಕೂಡ ಈ ರೀತಿ ಹವ್ಯಾಸ ಆಗಿರೋ ಕಾರಣ ಇವತ್ತು ಈ ಸಾವು ಆಗ್ತಾ ಇರೋ ಕಾರಣ ಬಹಳಷ್ಟು ಮಂದಿ ಇವತ್ತು ಆಸ್ಪತ್ರೆದಿಂದ ಭಯಬಿದ್ದು ಬೇರೆ ಕಡೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಯಾರ ಆಸ್ಪತ್ರೆದಲ್ಲಿ ಇವತ್ತು ಏನು ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣ ಯಾವುದೇ ಒಂದು ರೂಪಾಯಿ ಖರ್ಚಾಗ್ಲಾರ್ದಂತೆ ಆಸ್ಪತ್ರೆದಲ್ಲಿ ಹೆರಿಗೆ ಆಗ್ಬೋದನ್ನಂತ ವಿಶ್ವಾಸ ಏನಿತ್ತನೋ ಆ ವಿಶ್ವಾಸನ ಕಳ್ಕೊಂಡು ಇವತ್ತು ಬಹಳಷ್ಟು ಮಂದಿ ಡಿಸ್ಚಾರ್ಜ್ ಆಗುವಂತ ಕೆಲಸ ಆಗ್ತದೆ. ಎಲ್ಲ ಒಂದು ಕಡೆ ಹೆಣ್ಮಕ್ಳಿಗೆ, ಬಾಣಂತಿನ ಹೆಣ್ಮಕ್ಳಿಗೆ ಭಯ ಕಾನ್ಫಿಡೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಏನ್ ಆಕ್ಷನ್ ತಗೋಬೇಕನ್ನಂತ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ. ಇವತ್ತು ಹಂಗಾಗಿ ಇವತ್ತು ನಮ್ಮೆಲ್ಲರೂ ಕೂಡ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸತ್ತಾರ ಅನ್ನೋದು ಅವರು ಡಾಕ್ಟರ್ಗಳು ಎಲ್ಲ ಹೇಳ್ತಾ ಇರೋಂತ ಮಾಹಿತಿ. ನಾನು ಈ ಸರ್ಕಾರಕ್ಕೆ ಏನು ಕೇಳ್ತೀನಿ ಅಂದ್ರೆ ಎಲ್ಲಿ ಸತ್ತಿದಾರೋ, ಎಷ್ಟು ಮಂದಿ ಸತ್ತಿದಾರೋ, ಇಲ್ಲಿ ತನಕ ಪೋಸ್ಟ್ ಮಾರ್ಟಮ್ ಆದಂತ ರಿಪೋರ್ಟ್ ಎಲ್ಲಿದೆ ಅಂತ ಹೇಳಿ ನೋಡ್ಸ್ಕೊಡ್ಬೇಕಾಗುತ್ತೆ. ಇವತ್ತು ನೀವು ನಮಗೆ ಕಂಡಿರುವಂತದ್ದು ಕೇವಲ 5 ಮಂದಿ ಮಾತ್ರ ಬಾಣಂತರು ಸತ್ತಾರ, ಇನ್ನು ಬೇರೆ ಸತ್ತಿರುವಂತ ಬೇರೆ ಬೇರೆ ಅಂಗಾಂಗಗಳಿಂದ ಸತ್ತಾರ ಅಂತ ಹೇಳಿ ತಾವೇನು ಹೇಳ್ತಾ ಇದ್ರು, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿದೆ ಅಂತ ಹೇಳಿ ನೋಡ್ಸ್ಕೊಡ್ಬೇಕಾಗುತ್ತೆ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಅನುಮಾನ ಅಂತೂ ಬಂದ್ಬಿಟ್ಟಿದೆ, ಜನರಲ್ ಅಂತ ಭಯ ಪ್ರಾರಂಭ ಆಗ್ಬಿಟ್ಟಿದೆ. ನನ್ನ ಕಳಕಳಿ ಇಷ್ಟೇ, ಇವತ್ತು ಎಲ್ಲ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಅವ್ರ ತಂದೆಯವರು ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಾರ, ಅನುಭವ ಇದ್ದಂತ ಸಚಿವರು ಇದ್ದಾರ. ಇವತ್ತು ಎಲ್ಲ ಒಂದು ಕಡೆ ಜನರ ಬಗ್ಗೆ ಕಳಕಳಿ ಇದ್ದಂತವ್ರು ಆಗಿರೋ ಕಾರಣ ಬಡವ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು, ಬಡವ್ರ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ಇನ್ನು ಮುಂದೆ ಬಡವರಿಗೆ ವಿಶ್ವಾಸವನ್ನು ತುಂಬಿಸ್ಬೇಕಂದ್ರೆ ಎಲ್ಲ ಹೆರಿಗೆ ಆದಂತ ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ಬೇಕಂದ್ರೆ ಇವತ್ತು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ, ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಲ್ಲಿ ತಪ್ಪಾಗಿದೆ ನೋಡ್ಕೊಂಡು ಅದು ಸರಿಪಡಿಸುವಂತ ಕೆಲಸ ಮಾಡ್ಬೇಕು. ನಂದು ಇಷ್ಟೇ ಇಷ್ಟು, ಇವತ್ತು ಎಲ್ಲಿ ಲೋಪ ಆಗಿದೆನೋ ಆ ಫಾರ್ಮಸ್ಯೂಟಿಕಲ್ ಕಂಪನಿಯನ್ನು ಇವತ್ತು ಐ ಫ್ಲೂಯಿಡ್ಸ್ ಏನಿದೆ ಅದನ್ನ ಪೂರ್ಣ ಮುಂದಕ್ಕೆ ಉಪಯೋಗ ಮಾಡಲಾರ್ದಂತ, ಅದನ್ನ ಔಷಧವನ್ನು ಬಳಕೆ ಮಾಡಲಾರ್ದಂತ ಆದೇಶವನ್ನು ಕೂಡ ಮಾಡಬೇಕಾಗಿದೆ. ಯಾರ್ಯಾರು ಬಾಣಂತಿಯರನ್ನ ಗಮನಿಸ್ತಾ ಇದ್ದೀರಿ, ದಿನೇಶ್ ಗುಂಡೂರಾವ್ಗೆ ಧಿಕ್ಕಾರದ ಸ್ವಾಗತ. ಸಚಿವರು ಬರ್ತಾ ಇದ್ದಂತೆ ಅಲ್ಲಿದ್ದಂತ ಜನ ಧಿಕ್ಕಾರವನ್ನ ಕೂಗ್ತಾರೆ. ಬಂದ್ರು ನೋಡಿ, ಸಚಿವರು ಬರ್ತಾರೆ, ಸಚಿವರು ಬರ್ತದಂಗೆ ಇಳಿತಾರೆ, ಇಳಿತಾ ಇದ್ದಂಗೆ ಧಿಕ್ಕಾರ ಅಂತ ಕೂಗ್ತಾರೆ. ಶ್ರೀರಾಮುಲು ಅವರ ಜೊತೆಯಲ್ಲಿ ಕೂತು ಈಗ ಮಾತಾಡ್ತಿದ್ದಾರೆ. ಇಲ್ಲಿ ತನಕ ಹೋರಾಟದಲ್ಲಿ ಭಾಗವಹಿಸಿರುವಂತ ಪಕ್ಷದ ಅಧ್ಯಕ್ಷರಾದಂತ ಅನಿಲ್ ಮೋದಿ ಅವರು ಸೇರಿಕೊಂಡು ಸುಮಾರಾಗಿ ವಿಧಾನ ಪರಿಷತ್ತಿನ ಸದಸ್ಯರಂತ ಹೇಮಲತಾ ನಾಯಕರು, ಮಾಜಿ ಶಾಸಕರಾದಂತ ಸೋಮಶೇಖರ್ ರೆಡ್ಡಿ ಅವರು, ಪ್ರಾಧಿಕಾರದ ಮಾಜಿ ಅಧ್ಯಕ್ಷರುಗಳು, ಮಹಾನಗರ ಪಾಲಿಕೆಯ ಸದಸ್ಯರು, ಅನೇಕ ಮಂದಿ ಪಕ್ಷದ ಮುಖಂಡರು ಎಲ್ಲರೂ ಸೇರಿಕೊಂಡು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರು ಸೇರಿಕೊಂಡು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ನಮ್ಮೆಲ್ಲರ ಬೇಡಿಕೆ ಏನಿತ್ತು, ಈ ರಾಜ್ಯದಲ್ಲಿ ಸರಣಿಯಾಗಿ ಏನು ಬಾಣಂತರ ಸಾವು ಆಗ್ತಾ ಇದೆನೋ ಅದು ನಿಲ್ಲಬೇಕು ಅನ್ನೋ ಕಾರಣದಿಂದ ಇವತ್ತು ನಮ್ಮ ಪಕ್ಷದ ವತಿಯಿಂದ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಇಚ್ಛೆ, ಎಲ್ಲೋ ಒಂದು ಕಡೆ ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆಗೋಸ್ಕರ ಪರಿಷ್ಕಾರ ಅಲ್ಲ ಇದು. ಎಲ್ಲ ಒಂದು ಕಡೆ ಸರಣಿಯಾಗಿ ಆಗ್ತಾ ಇರುವಂತಹ ಬಾಣಂತಿಯರ ಸಾವು ನಿಲ್ಲಬೇಕು ಅನ್ನೋಂಥದ್ದು ಹೋರಾಟ ಮೊದಲನೇ ಆದ್ಯತೆ ಆಗಿದೆ. ಹಾಗಾಗಿ ಇವತ್ತು ಅನೇಕ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ಮನಸ್ಸು